ಸೊ ನಿಮಗೆ ಮೋಸ ಮಾಡಿದವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಾನ್ ಹೇಳೋ ಈ 4 ಸೈಲೆಂಟ್ ರೂಲ್ಸ್ ನ ಫಾಲೋ ಮಾಡಿ. ಫಸ್ಟ್ ಒನ್, ನಿಮ್ಮ ಬೆನ್ನಿಂದ ಚೂರಿ ಹಾಕಿ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ರೆ ಅವ್ರ ಹತ್ರ ಜಗಳ ಎಲ್ಲ ಆಡಕ್ ಹೋಗ್ಬೇಡಿ, ವಾದನೂ ಮಾಡಬೇಡಿ. ಅವ್ರ ಜೊತೆ ಇರೋ ಕಂಪ್ಲೀಟ್ ಕಾಂಟ್ಯಾಕ್ಟ್ಸ್ ನೇ ಪರ್ಮನೆಂಟ್ ಆಗಿ ಕಟ್ ಮಾಡಿ, ಬ್ಲಾಕ್ ಮಾಡಿ. ಯಾವ ತರ ಅಂದ್ರೆ ಅವ್ರು ಬದುಕಿದ್ರು ಸತ್ತಿದ್ರು ನಿಮಗೆ ಗೊತ್ತಾಗಬಾರ್ದು ಹಾಗೆ. ನಂಬರ್ 2, ನಿಮ್ಮ ನೋವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಟೇಟಸ್ ಹಾಕಿ ನಿಮ್ಮ ಫೀಲಿಂಗ್ಸ್ ನ ಶೇರ್ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಸೈಲೆನ್ಸ್ ಅವರಿಗೆ ತುಂಬಾ ದೊಡ್ಡ ಪನಿಷ್ಮೆಂಟ್ ಆಗಿರುತ್ತೆ. 3ನೇದು, ನಿಮ್ಮೊಳಗಿರೋ ಆ ಕೋಪ ಸಿಟ್ಟಿನೆಲ್ಲ ಒಂದು ಶಕ್ತಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಅದೊಂದು ಸ್ಟ್ರೆಂತ್ ಆಗಿ ನಿಮ್ಮ ಗುರಿ ಮೇಲೆ ಹಾಕಿ. ಅಂಡ್ ನಿಮ್ಮ ಗೆಲುವು, ನಿಮ್ಮ ಸಕ್ಸಸ್ ನ ನೋಡಿ ನಿಮಗೆ ಮೋಸ ಮಾಡಿದವ್ರ ಮುಖಕ್ಕೆ ಹೊಡೆದಾಗಿರ್ಬೇಕು ಆ ತರ. ಇನ್ನ 4ನೇದು ತುಂಬಾ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ ನೆಮ್ಮದಿನ ಹಾಳು ಮಾಡಿ, ನಿಮ್ಮ ಜೀವನನೇ ಕ್ವಶನ್ ಮಾರ್ಕ್ ಮಾಡಿ, ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದವರಿಗೆ ಯಾವತ್ತು ಜೀವನದಲ್ಲಿ 2ನೇ ಅವಕಾಶ ಕೊಡಬೇಡಿ. ಯಾಕಂದ್ರೆ ನೀವೇನೇ ಒಳ್ಳೆ ಜಾಗ ಕರ್ಕೊಂಡೋಗಿ ಬಿಟ್ರು ಅಟ್ ದಿ ಎಂಡ್ ಹಂದಿ ಏನ್ ತಿನ್ನುತ್ತೆ ಅನ್ನೋದು ನಿಮ್ಗೂ ಗೊತ್ತು.